ಹೆಲೋ ನಮಸ್ತೆ. ಇವತ್ತು ನಾನು ನಿಮಗೆ ತಿಳಿಸೋಕೆ ಹೊರಟಿರೋದು ಶ್ರೀರಂಗನಾಥೇಶ್ವರ ಟೆಂಪಲ್. ಇದಿರೋದು ತಿರುಚಿಯಲ್ಲಿ. ಇಲ್ಲಿಯ ವಿಶೇಷತೆಯ ಬಗ್ಗೆ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತಾನೆ. ಮೊದಲು ನಾವು ಈ ಟೆಂಪಲಿಗೆ ಹೋದಾಗ ನೈಟ್ ಟೈಮ್ ಹೋಗಿದ್ವಿ. ಇದು ಸಿಕ್ಕಾಪಟ್ಟೆ ದೊಡ್ಡದಾಗಿರುವಂತಹ ಟೆಂಪಲ್, ಹಾಗೆ ಅಷ್ಟೇ ಪ್ರಾಮುಖ್ಯತೆ ಹಾಗೂ ವಿಶೇಷತೆ ಇರುವಂತಹ ಟೆಂಪಲ್. ಇದು ನೋಡಿ, ನಾನು ನೈಟ್ ಟೈಮ್ ಹೋದ್ವಲ್ಲ, ಇದು ಮೇನ್ ಟೆಂಪಲ್ ಎಲ್ಲಿ ಅನ್ನೋದೇ ಅರ್ಥ ಆಗಲಿಲ್ಲ. ಸೊ ನೈಟ್ ಎಲ್ಲ ಸುತ್ತಾಡಿ ಟೆಂಪಲ್ ಎಲ್ಲಿ ಅನ್ನೋದು ಗೊತ್ತಾಗಿದ್ದು ಲಾಸ್ಟಿಗೆ ಕ್ಲೋಸಿಂಗ್ ಟೈಮಲ್ಲಿ. ನೆಕ್ಸ್ಟ್ ದಿನ ಬೆಳಗ್ಗೆ ನಾವು ಮತ್ತೆ ಹೋದ್ವಿ. ಸೊ ಹಾಗೆ ದೇವರ ದರ್ಶನ ಮಾಡ್ಕೊಂಡು ಬಂದ್ವಿ. ಇಲ್ಲಿ ಈ ಶ್ರೀರಂಗನಾಥ ಟೆಂಪಲ್ ಭಾರತದ ಅತ್ಯಂತ ಪ್ರಸಿದ್ಧವಾದಂತಹ ಧಾರ್ಮಿಕ ಸ್ಥಳದಲ್ಲಿ ಒಂದು. ಈ ದೇವಸ್ಥಾನ ತಮಿಳುನಾಡಿನ ತಿರುಚಿಯಲ್ಲಿ ಸ್ಥಾಪಿತವಾಗಿರುವಂಥದ್ದು. ಈ ದೇವಾಲಯವನ್ನು ಭೂಲೋಕದ ವೈಕುಂಠ ಅಂತಲೂ ಕರೀತಾರೆ. ಹಾಗೆ ಈ ದೇವಾಲಯವನ್ನು ದ್ರಾವಿಡ ವಾಸ್ತುಶಿಲ್ಪ ಶೈಲಿಯಲ್ಲಿ ಕಟ್ಟಿದ್ದಾರೆ. ಹಾಗೆ ಇದರ ಬಗ್ಗೆ ಐತಿಹಾಸಿಕತೆಯ ಬಗ್ಗೆ ಹೇಳಬೇಕು ಅಂತಂದರೆ, ಇದು ದೇಶದ ಅತಿ ದೊಡ್ಡ ದೇವಾಲಯದಲ್ಲಿ ಒಂದು. ಹಾಗೆ ಇಲ್ಲಿ 7 ಸುತ್ತಿನ ಪ್ರಹಾರಗಳು ಇದ್ದಾವೆ. ಹಾಗೆ 21 ಗೋಪುರ, 38 ಮಂಟಪಗಳಿವೆ. ಹಾಗೆ ರಾಜಗೋಪುರ ಅತ್ಯಂತ ಪ್ರಸಿದ್ಧವಾಗಿರುವಂಥದ್ದು. ಇನ್ನೊಂದು ಇಲ್ಲಿ ವಿಶೇಷತೆ ಏನು ಅಂತಂದರೆ, ವಿಮಾನ ಇದೆ. ಅಂದರೆ ಮೊದಲಿನ ಕಾಲದಲ್ಲಿ ಅಂದರೆ ದೇವರುಗಳು ಓಡಾಡೋಕ್ಕೆ ಅದನ್ನು ಯೂಸ್ ಮಾಡ್ತಾಯಿದ್ರು, ವಿಮಾನ ಅಂತೇಳಿ ಹೇಳ್ತಾರೆ. ಸೊ ಈ ದೇವಸ್ಥಾನದಲ್ಲಿ ಸಭಾಂಗಣ ನೋಡಿದರೆ 1000 ಪಿಲ್ಲರ್ಸ್ಗಳು ಕಾಣ್ತವೆ. ಅದಂತೂ ನೋಡಲಿಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿದ್ದವು. ಈ ದೇವಾಲಯವನ್ನು ನಿರ್ಮಿಸಿದವರು ಗಂಗರು. ಅಂದರೆ ದೇವಸ್ಥಾನದ ಗಂಗರ ಆಳ್ವಿಕೆಯ ರಾಜವಂಶದಿಂದ ಇದು ಬಂದಿರುವಂಥದ್ದು. ಹಾಗೆ ವಿಮಾನ ಅಂತ ಹೇಳಿದೆ. ಇದು ಏನು ಅಂತಂದರೆ, ಸಮುದ್ರ ಮಂಥನದ ಟೈಮಲ್ಲಿ ಬ್ರಹ್ಮನು ತಪಸ್ಸು ಮಾಡ್ತಾ ಇರ್ತಾರೆ. ಸೊ ಆ ಟೈಮಲ್ಲಿ ಈ ವಿಮಾನ ಹೊರಹೊಮ್ಮಿರೋದು. ಇದನ್ನು ದೇವರುಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಲಿಕ್ಕೆ ಇದನ್ನು ಯೂಸ್ ಮಾಡ್ತಾಯಿದ್ರು ಅಂತ ಹೇಳ್ತಾರೆ. ಸೊ ಇದು ನೋಡಿ, ಇದು ಹೊರಗಿನ ಆವರಣ ಟೆಂಪಲ್ ಇದ್ದು. ಈ ಟೆಂಪಲನ್ನು ವಿಸಿಟ್ ಮಾಡೋಕ್ಕೆ ಬರ್ತೀವಿ ಅಂತಂದರೆ 1 ದಿನ ಬೇಕು. ಕರೆಕ್ಟಾಗಿ ಪೂರ್ತಿಯಾಗಿ ನೋಡ್ಕೊಂಡು ಹೋಗಬೇಕು ಅಂತಂದರೆ 1 ದಿನ ಬೇಕು, ಅಷ್ಟು ದೊಡ್ಡದಿದೆ. ಹಾಗೆಯೇ ಸರೌಂಡಿಂಗ್ ಕೂಡ ತುಂಬ ಇದ್ದಾವೆ ನೋಡುವಂಥದ್ದು. ಟೆಂಪಲ್ನ ಆಸುಪಾಸಲ್ಲಿ, ಅಂದರೆ ಟೆಂಪಲ್ ಏನು ಸುತ್ತು ಬರ್ತೀವಿ ಅಲ್ಲೇ ನೋಡೋದೇ ಸಿಕ್ಕಾಪಟ್ಟೆ ಇದ್ದಾವೆ. ಸೊ ಇದು ನೋಡಿ, ಇದು ಮೇನ್ ಗೋಡೆ ಅಲ್ಲಿದ್ದು. ಅದನ್ನು ದಾಟಿ 3 ಗೋಡೆ ದಾಟಿ ಒಳಗಡೆ ದೇವರ ಗರ್ಭಗುಡಿ ಇರುವಂಥದ್ದು. ಸೊ ಆ್ಯಕ್ಚುಲಿ ಇಲ್ಲಿಂದಲೇ ನೈಟ್ ನಾವು ಪಾಸಾದ್ವಿ, ಆದರೆ ಅದೇ ಟೆಂಪಲ್ ಅನ್ನೋದು ಗೊತ್ತಾಗಲಿಲ್ಲ ನಮಗೆ. ಯಾಕಂದರೆ ಅಷ್ಟು ಓಡಾಡಿದ್ವಿ, ಒಂದು 2 ಕಿಲೋಮೀಟರ್ಸು ಓಡಾಡಿದ್ವಿ ಆಚೆ ಈಚೆ ಎಲ್ಲ ಕಡೆ. 7 ದ್ವಾರಗಳನ್ನು ದಾಟಿ ಈ ಟೆಂಪಲಿಗೆ ಬರಬೇಕು. ಬನ್ನಿ ಇಲ್ಲಿಯ ಸ್ಟೋರಿಯನ್ನು ಈಗ ತಿಳ್ಕೊಳ್ಳೋಣ. ಇಲ್ಲಿಯ ಇತಿಹಾಸ ಏನು ಅಂತಂದರೆ, ಲಂಕಾಪುರಿ ಅಂದರೆ ಶ್ರೀಲಂಕಾದಲ್ಲಿ ರಾಮ ರಾವಣನೊಡನೆ ಯುದ್ಧ ಮಾಡಿ ಬರ್ತಾನೆ. ಸೊ ರಾವಣನನ್ನು ಸಾಯಿಸಿ, ಅಂದರೆ ಅಲ್ಲಿಂದ ಸೀತೆಯನ್ನು ಕರ್ಕೊಂಡು, ಸೊ ಹಾಗೆಯೇ ವಿಭೀಷಣ ಅಂದರೆ ರಾವಣನ ತಮ್ಮ, ಇವೇ ಪಟ್ಟಾಭಿಷೇಕ ಮಾಡಿದಂತಹ ಪ್ಲೇಸನ್ನು ಕೂಡ ನಾನು ನಿಮಗೆ ಪರಿಚಯಿಸಿದ್ದೇನೆ ಲಾಸ್ಟ್ ವಿಡಿಯೋದಲ್ಲಿ, ರಾಮೇಶ್ವರ ವಿಡಿಯೋದಲ್ಲಿ. ಸೊ ನೀವು ಹೋಗಿ ನೋಡ್ಬೋದು. ಸೊ ಈ ವಿಭೀಷಣನಿಗೆ ಪಟ್ಟಾಭಿಷೇಕ ಮಾಡಿ ಅಯೋಧ್ಯೆಗೆ ಬರ್ತಾನೆ. ಬಂದ ಮೇಲೆ ವಿಭೀಷಣನಿಗೆ, ಅಂದರೆ ವಿಭೀಷಣ ರಾಮನಿಗೆ ಸಹಾಯ ಮಾಡಿರ್ತಾನೆ ರಾವಣನನ್ನು ಕೊಲ್ಲಿಕ್ಕೆ, ಹಾಗೆ ಅಲ್ಲಿಯ ವಿಷಯಗಳನ್ನು ತಲುಪಿಸಲಿಕ್ಕೆ. ಸೊ ಇಲ್ಲಿ ಅಯೋಧ್ಯೆಗೆ ಬಂದ ಮೇಲೆ ಈ ವಿಭೀಷಣನಿಗೆ ಮಹಾವಿಷ್ಣು ಇರುವಂತಹ ಆದಿಶೇಷನ ಮೇಲೆ ಮಲಗಿರುವಂತಹ ಶ್ರೀರಂಗನ ವಿಗ್ರಹವನ್ನು ಕೊಡ್ತಾನೆ. ಇದು ಬಹುಕಾಲದಿಂದ ಪೂಜೆ ನಡೆಸಿಕೊಂಡು ಬಂದಿದ್ದಂತಹ ಮೂರ್ತಿಯಾಗಿರ್ತದೆ. ಆದರೆ ಈ ವಿಗ್ರಹವನ್ನು ವಿಭೂಷಣನಿಗೆ ಕೊಟ್ಟಿದ್ದು ದೇವತೆಗಳಿಗೆ ಯಾರಿಗೂ ಇಷ್ಟ ಇರೋದಿಲ್ಲ. ಇದನ್ನು ಹೇಗಾದರೂ ತಪ್ಪಿಸಬೇಕು ಅಂತ ಹೇಳ್ಕೊಂಡು ದೇವತೆಗಳು ಯಾವ ಥರ ನಿರ್ಧಾರ ಮಾಡ್ತಾರೆ ಅಂತಂದರೆ, ಗಣಪತಿಗೆ ವಹಿಸ್ತಾರೆ. ಗಣಪತಿಯು ದನ ಕಾಯುವವರ ರೂಪದಲ್ಲಿ ವಿಭೂಷಣನ ಮುಂದೆ ಬರ್ತಾರೆ. ಹಾಗೆಯೇ ಸಂಜೆ ಆಗಿರ್ತದೆ, ನದಿ ತೀರದ ಹತ್ರ ಹೋಗಿ ಸ್ನಾನ ಮಾಡೋಕ್ಕೆ ಅಂತೇಳಿ ಹೋಗಿರುವಾಗ ಆ ಮೂರ್ತಿಯನ್ನು ಗಣಪತಿಯ ಕೈಯಲ್ಲಿ ಕೊಡ್ತಾರೆ ಹಿಡ್ಕೊಳ್ಳೋಕ್ಕೆ. ಸೊ ಗಣಪತಿ ಹೇಳ್ತಾರೆ, ನಾನು ಹಿಡ್ಕೋತೀನಿ ಅಂತೇಳಿ. ಸೊ ಹಾಗೆ ಆ ನದಿ ತೀರದಿಂದ ಮರಳಿ ಬರುವಂಥ ಟೈಮಲ್ಲಿ ಲೇಟ್ ಆಯಿತು ಅಂತೇಳಿ ಈ ಗಣಪತಿ ಏನು ಮಾಡ್ತಾರೆ, ಅಲ್ಲೇ ಇಟ್ಟು ಬಿಡ್ತಾರೆ. ಸೊ ಒಂದು ಸಲ ಇಟ್ಟ ಮೇಲೆ ಅಲ್ಲಿ ಮೂರ್ತಿ ತಗೊಳ್ಳೋಕ್ಕೆ ಆಗೋದಿಲ್ಲ ವಿಭೂಷಣನಿಗೆ. ಹಾಗೆ ಅವನು ದೇವರಿಗೆ ಪ್ರಾರ್ಥನೆಯ ಮೂಲಕ ವಿಷ್ಣುವನ್ನು ಒಲಿಸ್ಕೊಂಡು ವಿಷ್ಣು ಹತ್ರ ಕೇಳ್ತಾನೆ. ಸೊ
ಆವಾಗ ವಿಷ್ಣು ಹೇಳ್ತಾನೆ, ನನಗೆ ಇದೇ ಇಷ್ಟವಾದಂತಹ ಪ್ಲೇಸ್, ಆದ ಕಾರಣ ನಾನು ಇಲ್ಲೇ ಇರ್ತೀನಿ ಅಂತೇಳಿ ತಿಳಿಸುತ್ತಾರೆ. ಸೊ ಆ ಟೆಂಪಲನ್ನು ನಾವು ಒಬ್ಸರ್ವ್ ಮಾಡಿದರೆ, ಆ ಟೆಂಪಲ್ ದಕ್ಷಿಣ ಮುಖವಾಗಿ ಅಂದರೆ ಶ್ರೀಲಂಕಾದ ಕಡೆಗೆ ಮುಖ ಮಾಡಿ ಆ ಟೆಂಪಲನ್ನು ನಿರ್ಮಾಣ ಮಾಡಿದ್ದಾರೆ. ಹಾಗೆ ಆ ಸೈಡಿಗೆ ದೇವರ ಮುಖ ಇದೆ. ಅಂದರೆ ಆ ಲಂಕೆಗೆ ಆಶೀರ್ವಚನವನ್ನು ಆ ದೇವರು ಕೊಡ್ತಾರೆ ಅನ್ನೋ ಪ್ರತೀತಿ ಇದೆ. ಸೊ ನೀವು ಕೂಡ ತಿರುಚಿಗೆ ಹೋದಾಗ ಅಲ್ಲಿ ಈ ಟೆಂಪಲನ್ನು ಹೋಗೋದನ್ನು ಮರಿಬೇಡಿ. 7 ಬಾಗಿಲುಗಳನ್ನು ದಾಟಿ ಆ ಟೆಂಪಲನ್ನು ನೋಡಲಿಕ್ಕೆ, ಅಂದರೆ ವಿಷ್ಣುವಿನ ಮಲಗಿಕೊಂಡಿರುವಂತಹ ರೂಪವನ್ನು ನೋಡೋದೇ ಚಂದ. ಈ ವಿಡಿಯೋದಲ್ಲಿ ಸಾಧ್ಯವಾದಷ್ಟು ಇನ್ಫಾರ್ಮೇಷನನ್ನು ಶೇರ್ ಮಾಡೋದಕ್ಕೆ ನಾನು ಟ್ರೈ ಮಾಡಿದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.